ಫೀಲಿಂಗ್ಸ್ ಇರುತ್ತೆ. ಮನುಷ್ಯನ ಮನಸ್ಸೇ ಒಂದು ರೀತಿ ಒಂಥರ ಚೇಂಜ್ ಆಗ್ತಿರುತ್ತೆ ಮೂಡ್. ಅವ್ರು ನೆನಪಾದಾಗ, ಫೀಲಿಂಗ್ಸ್ ಬಂದಾಗ, ಅಥವಾ ಆ ದಿನಗಳ ನೆನಪುಗಳು ಮರುಕಳಿಸಿದಾಗ ಅದನ್ನು ಹೆಂಗೆ ನೀವು ಆ ಸಂದರ್ಭನ ಹೆಂಗೆ ಕಳಿತೀರಿ? ಅಥವಾ ಅದನ್ನು ರೀಕಾಲ್ ಮಾಡ್ತೀರಾ, ಅಥವಾ ಯಾವ್ದಾದ್ರು ಫೀಲಿಂಗ್ಸ್ ಸಾಂಗ್ ಕೇಳ್ತೀರಾ, ಅಥವಾ ಹೆಂಗೆ ಅದು? ಸಾಂಗ್ ಅಂತ ಏನೂ ಇಲ್ಲ, ಫೀಲಿಂಗ್ಸ್ ಬರುತ್ತೆ, ಸುಮಾರು ಸತಿ ಏನೂ ಆಗ್ತಾ ಇರುತ್ತೆ. ಏನು ಮಾಡೋಕ್ಕಾಗುತ್ತೆ ಸರ್ ಅಂತ ಟೈಮಲ್ಲಿ, ಜಸ್ಟ್ ಥಿಂಕ್ ಮಾಡ್ತೀನಿ ಅಷ್ಟೇ. ಹಿಂಗಿತ್ತು ಈಗ ಕನ್ನಡದಲ್ಲಿ ಈಗ ನೋಡಿ ಏನು ಮಾಡ್ತಾರೆ ಸಿನಿಮಾಗಳಲ್ಲಿ ಬಿಡಿ, ಈ ಕುಲುಕೋ ಎದೆಯಲ್ಲಿ ನಿನ್ನ ನೆನಪೇ ಮರಿಕೊಳಿಸುತ್ತಿದೆ ಶೂನ್ಯ ಅಂತ ಹಾಡು ನೋಡ್ತಾರಂದ್ರೆ, ಆಮೇಲೆ ಕಣ್ಣಿನಲ್ಲಿ ಅಂದರೆ ಹಾಡುಗಳನ್ನ ನೋಡಿ ಆ ಫೀಲಿಂಗ್ಸ್ನ ಎಂಜಾಯ್ ಮಾಡ್ತಿರ್ತಾರೆ, ಅಂದರೆ ಕನೆಕ್ಟ್ ಆಗ್ತಾ ಇರುತ್ತೆ. ನೀವು ಹೆಂಗೆ ಅದನ್ನು? ನನಗೂ ಆಗುತ್ತೆ ಸರ್. ಒಂದೊಂದ್ಸತಿ ಯಾವುದಾದ್ರು ಫೀಲಿಂಗ್ ಸಾಂಗ್ ನೋಡ್ತಾ ಇದ್ದೆ ಅವಾಗ, ನಾನು ಅಲ್ಲಿದ್ದೀನಿ, ಅವರು ಅಲ್ಲಿದ್ದಾರೆ ಅಂತ ಫೀಲಿಂಗ್ ಬರುತ್ತೆ. ನೀವು ಹೇಳ್ತಾ ಇರೋದು ಕರೆಕ್ಟ್, ನಿಜ. ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಒಂದು ವರ್ಡ್ಸು, ಒಂದು ಸೂದಿಂಗ್ ಸೌಂಡ್ ಮ್ಯೂಸಿಕ್ ಇರುತ್ತಲ್ವ, ಅದು ಟಚ್ ಆಗಿಬಿಡುತ್ತೆ ಸರ್. ಈಗ ನೋಡಿ, ಸುದೀರ್ಘವಾಗಿ ಮಾತಾಡಿದ್ವಿ. ಬಹುಶಃ ಈ ಕಾರ್ಯಕ್ರಮ ನೋಡಿದವ್ರಿಗೆ ಒಂದು ಒಳ್ಳೆ ಮೆಸೇಜು, ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ಒಂದು ಒಳ್ಳೆ ಫೀಲಿಂಗ್ಸು, ಒಂದು ಒಳ್ಳೆ ಹ್ಯುಮ್ಯಾನಿಟಿ. ನಾವು ಸ್ವಾರ್ಥಿಗಳಾಗಬಾರ್ದು, ಬರೀ TRPಗೋಸ್ಕರ ಏನು ಬೇಕೋ ಅಷ್ಟೇ ಮಾತಾಡಬಾರ್ದು. ಒಂದು ಎಷ್ಟು ಭಾವನೆಗಳು, ಎಷ್ಟು ಫೀಲಿಂಗ್ಸ್ ಎಲ್ಲ ಬರಬೇಕು. ಸುದೀರ್ಘವಾಗಿ ಮಾತಾಡಿದ್ದೀವಿ. ಬಹುಶಃ ಕಾರ್ಯಕ್ರಮದ ಕೊನೆಘಟ್ಟಕ್ಕೆ ನಾವು ತಲುಪಿದ್ದೀವಿ. ಏನು ಹೇಳಕ್ಕೆ ಬಯಸ್ತೀರಿ? ಇದೊಂದು ವೇದಿಕೆ, ಇದು ಪವಿತ್ರ ಗೌಡ ಅವರಿಗೆ ಈ ಮೂಲಕ ನಿಮ್ಮ ಆತ್ಮ ನಿವೇದನೆ, ಪ್ರೇಮ ನಿವೇದನೆ, ಲೆಟರ್ ಆದರೆ ಬರೆದು ಕೊಡ್ಬೋದು. ನೋಡಿ, ನಾನು ಹಿಂಗೆ ಪ್ರೀತಿ ಮಾಡ್ತಾಯಿದ್ದೀನಿ, ನೀನು ನನಗಿಷ್ಟ, ಹಾಗೆ ಹೀಗೆ ಅಂತ. ನೀವು ಮಾತುಗಳ ಮೂಲಕ ನಿಮ್ಮ ನಿವೇದನೆಯನ್ನು ಹೇಳ್ಕೊಡೋದಾದರೆ ಏನು ಹೇಳ್ತೀರಿ ಅವರು? ಸರ್, ನಾನು ದಿಸಾನು ಇದೇ ಹೇಳೋದು, ಈಗಲೂ ಹೇಳಿ. ಅಲ್ಲಲ್ಲ, ಈಗ ಈ ನಮ್ಮ ಒಂದು ಅಶ್ವವೇಗ ವಾಹಿನಿಯ ಮೂಲಕ ಅವ್ರು ಹೊರಗಡೆ ಬಂದಿದ್ದಾರೆ, ಅವರು ಏನಾದರೂ ಹೇಳೋದಾದರೆ ನೀವು ಏನು ಹೇಳ್ತೀರಿ? ತಲುಪೋದು ಗೊತ್ತಿಲ್ಲ ನನಗೆ. ನಂದು ಸೇಮ್ ಸರ್. ಯಾಕಂದರೆ ಆ ದೇವ್ರ ಹತ್ರ ನಾನು ದಿಸಾನು ಬೇಡ್ಕೊಳ್ಳೋದು ಇದೇನೆ, ಎಲ್ಲಿದ್ರೂ ಚೆನ್ನಾಗಿರು, ಹೆಲ್ತ್ ನೋಡ್ಕೊ, ಬಿ ಹ್ಯಾಪಿ, ಟೇಕ್ ಕೇರ್. ಸೂಪರ್. ಬಹುಶಃ ತುಂಬ ಅಪರೂಪ. ಬಿಟ್ಟು ಹೋದ ನಂತರವೂ ಕೂಡ ಅವ್ರನ್ನ ಪ್ರೀತಿ ಮಾಡೋದು, ಅವರ ಹಿತವನ್ನು ಬಯಸೋದು, ಕಾಳಜಿ ವಹಿಸೋದು, ಒಳ್ಳೆಯದಾಗಲಿ ಅಂತ ಹೇಳೋದು, ಮತ್ತು ಈ ಪ್ರಕರಣದಲ್ಲಿ ಅವ್ರಿಗೆ ಹರಕೆಯನ್ನು ಹೊತ್ಕೊಂಡಿದ್ದೀರಿ. ಗ್ರೇಟ್. ವಿಜಯಲಕ್ಷ್ಮಿ ಥರನೇ ನೀವು ಒಂದು ದೊಡ್ಡ ಮಟ್ಟಕ್ಕೆ ನಿಲ್ತೀರಿ. ತನ್ನ ಗಂಡನಿಗೋಸ್ಕರ ಅವರು ಹರಕೆ ಇಟ್ಕೊಂಡ್ರೆ, ತನ್ನ ಮಾಜಿ ಹೆಂಡತಿಗೆ ಒಂದು ಗೆಳತಿಗೋಸ್ಕರ ನೀವು ಕೂಡ ಒಂದು ಹರಕೆ ಇಟ್ಕೊಂಡಿದ್ದೀರಿ. ಇದು ಏನನ್ನು ಹೇಳುತ್ತೆ, ಏನನ್ನು ಪ್ರೆಸೆಂಟ್ ಮಾಡುತ್ತೆ ಅಂತ ಅಂದರೆ ಒಂದು ಒಳ್ಳೆಯದನ್ನು, ಗುಡ್ನೆಸ್, ಒಳಿತು, ಪ್ರೀತಿ, ಪ್ಯೂರ್ ಲವ್ ಅಂತಾರಲ್ಲ, ಇದನ್ನೇ ಸುದೀರ್ಘವಾಗಿ ವಿಷಯ ನಾವು ತಲುಪಿದ್ದೀವಿ. ಸಂಜಯ್ ಸಿಂಗ್ ಅವರೇ, ನಿಮ್ಮ ಅಮೂಲ್ಯವಾದ, ಯಾಕೆಂದರೆ ಗೊತ್ತು ನನಗೆ ಈ ಟೈಮಲ್ಲಿ ತುಂಬ ಕರಿತಾ ಇರ್ತಾರೆ, ಮಾತಾಡ್ತಾರೆ ಅಂತ. ಆ ಸಮಯವನ್ನು ನಮಗೆ ಕೊಟ್ಟು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಈ ಸುದೀರ್ಘವಾದ ಜೀವನವನ್ನು, ನಿಮ್ಮ ಪ್ರೀತಿಯನ್ನು, ನಿಮ್ಮ ನೆನಪುಗಳನ್ನು, ನಿಮ್ಮ ಜೀವನ ಪ್ರೀತಿಯನ್ನು ಎಲ್ಲವನ್ನು ಪವಿತ್ರ ಗೌಡರ ಬಗ್ಗೆನೆಲ್ಲ ಹಂಚಿಕೊಂಡಿದ್ದೀರಿ, ಓಪನ್ ಆಗಿ ಮಾತಾಡಿದ್ದೀರಿ. ಥ್ಯಾಂಕ್ ಯು. ನಿಮಗೇನು ಅನಿಸ್ತು ಹೇಳಿ ಸರ್. ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಐ ಆಮ್ ವೆರಿ ಹ್ಯಾಪಿ. ನಿಂಬೆನ್ನ ಹೆಂಗೆ ಮತ್ತೆ ಮೀಡಿಯಾಗಳು ಬಂದ್ಮೇಲೆ ಅದೆಲ್ಲ ಕಲ್ತ್ಬಿಡ್ಬೇಕು ನಾವು. ಜ್ಯೂಸ್ ತೆಗಿದೆ ಅಲ್ವಾ, ಬಟ್ ನೀವು ಮಾಡಿದ್ದೀರಾ, ಬಟ್ ಡಿಫ್ರೆಂಟಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಯು ಹ್ಯಾವ್ ಎ ವೆರಿ ಗುಡ್ ಟ್ಯಾಲೆಂಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಕೂಡ, ಯಾಕೆಂದರೆ